ತಮಿಳುನಾಡಲ್ಲಾದಂತಹ ಘನಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇತಿಹಾಸದ ಪುಟಗಳಲ್ಲಿ ಒಂದು ಕರಾಳ ಅಧ್ಯಾಯದ ಅನಾವರಣ ನಿನ್ನೆ ತಮಿಳುನಾಡಲ್ಲಿ ಆಗೋಯ್ತು. ವಿಜಯ್ ತಮ್ಮ ಭಾಷಣದ ಮೂಲಕ ಇತಿಹಾಸವನ್ನು ಬರೀತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿತ್ತು ಯಾರು ಎಕ್ಸ್ಪೆಕ್ಟೇ ಮಾಡದ ರೀತಿಯಲ್ಲಿ ಕಾಲ್ ತುಳಿತ. ನಾವು ಈ ಪುಷ್ಪ 2 ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಇಂಥದ್ದೊಂದು ದೊಡ್ಡ ಅನಾಹುತವನ್ನು ನೋಡಿದ್ವಿ. RCB ಕಾಲ್ ತುಳಿತದ ಸಂದರ್ಭದಲ್ಲಿ ಆದಂತಹ ಅನಾಹುತವನ್ನು ನೋಡಿದ್ವಿ. ಅಟ್ಲೀಸ್ಟ್ ಉಳಿದ ಭಾಗಗಳು ಎಚ್ಚೆತ್ತಿದೆಯಾ, ಉಳಿದ ಸರ್ಕಾರಗಳು ಅದನ್ನು ನಿರ್ವಹಣೆ ಮಾಡ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಮತ್ತೊಮ್ಮೆ ತಮಿಳುನಾಡಿನ ಸಿಗ್ತಾ ಇದೆ. ಕಾಲ್ ತುಳಿತದ ಬಗ್ಗೆ ಓದೋದು, ಸುದ್ದಿಯನ್ನ ಬಿತ್ತರಿಸೋದೇ ಅತ್ಯಂತ ನೋವಿನ ವಿಚಾರ. ನಟ ವಿಜಯ್ ದಳಪತಿ ರ್ಯಾಲಿಯಲ್ಲಿ ಮರಣ ಮೃದಂಗ, ಅಕ್ಷರಶಃ ಸಾವಿನ ದುರಂತಕ್ಕೆ ನಡೆದ ತಯಾರಿನ ಇದು ಅಂತ ಅನಿಸ್ಬಿಡುತ್ತೆ. ಒಂದೊಂದು ವಿಜುವಲ್ ನೋಡಿದ್ರು ಕೂಡ ಮಹಿಳೆಯರು, ಮಕ್ಕಳು ಸೇರಿ 39 ಜನ ಅಮಾಯಕರು ಜಸ್ಟ್ ನಟನನ್ನ ಹತ್ರದಿಂದ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಬಂದವರು ವಾಪಸ್ ಜೀವಂತವಾಗಿ ಹೋಗ್ಲೇ ಇಲ್ಲ. ಒಂದೊಂದು ವಿಜುವಲ್ ಕೂಡ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಜವಾಗ್ಲೂ ಕರಳು ಚುರುಕನ್ನತ್ತೆ. ಈ ಸಾವು ಎಂಥ ಅನ್ಯಾಯದ ಸಾವು ಅಂತ ಅನಿಸ್ಬಿಡುತ್ತೆ. ಈ ವ್ಯಕ್ತಿಯ ಕಾರಣಕ್ಕೆ, ಈತನ ಪಕ್ಷದ ಕಾರಣಕ್ಕೆ ಬಹುದೊಡ್ಡ ಬೆಲೆಯನ್ನು ತೆತ್ತಿದವರು ಮಾತ್ರ ಆತನದ್ದೇ ಅಭಿಮಾನಿಗಳಿಗೆ ಯಾವಾಗಲೂ ಏನು ಸಿಗುತ್ತೆ ಅನ್ನೋದಕ್ಕೆ ಉತ್ತರ ನೀವು ಒಂದು ಕಡೆ ವಿಜುವಲ್ಸಲ್ಲಿ ನೋಡ್ತಾ ಇದ್ರಲ್ಲ, ಆಸ್ಪತ್ರೆಯಲ್ಲಿ ಆ ಮೃತದೇಹಗಳನ್ನು ನೆನೆದು ಕಣ್ಣೀರಿಡ್ತಾ ಇರೋದು, ಎದೆ ಹೊಡ್ಕೊಂಡು ಕಣ್ಣೀರಿಡ್ತಾ ಇರೋದು, ಇದೇ ಸಿಗೋದು. 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನೋ ಡೀಟೇಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಕಾಲ್ ತುಳಿತದ ಚಿತ್ರಣ, ಲಘು ಲಾಠಿ ಪ್ರಹಾರ ಸೇರಿದಂತೆ ಏನೇನಾಯಿತು ಅನ್ನೋದನ್ನು ನೀವು ಒಂದು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಕುಟುಂಬಸ್ಥರು, ನನ್ನ ಮಗ ಜೀವಂತವಾಗಿಲ್ಲ, ನನ್ನ ಹೆಂಡತಿ ಸತ್ತು ಹೋದ್ಲು, ನನ್ನ 2 ವರ್ಷದ ಮಗು ಹೋಯಿತು ಅಂತ ಕಣ್ಣೀರಿಡ್ತಾ ಇರುವಂತಹ ಕುಟುಂಬಸ್ಥರನ್ನ ಇನ್ನೊಂದು ಕಡೆಗೆ ನೀವು ನೋಡ್ತಾ ಇದ್ದೀರಾ. ಅವರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಾ. ಅರಣ್ಯ ರೋದನದ ರೀತಿಯ ಆಕ್ರಂದನ ಅದು. ಮಗಳು ವಾಪಸ್ ಬರಲ್ಲ ಅನ್ನುವಂತಹ ಸಂಕಟ